ಮಾಡ್ತಿದ್ಯಾ ತಯಾರಿ ಬೇರೆ ಅಂಟಿಲ್ಲ ಏನ್ ಕೇಳ್ಕೋದು ಗನ ಎಲ್ಲ ಅಡಿಕೆ ಹಾಕಿವಿ ನಡಿರುವ ನಡಿ ಸಣ್ಣವಿಲ್ಲ ಸಣ್ಣ ಇದೆ ಎಷ್ಟು ಸಾಕು ಭಾರಿ ಏನು ಬೇಡ ಬೇಗ ದೊಡ್ಡ ಏನಿಲ್ಲ ಗಿರಾಕಿ ಇರೋದೇ ಜೇನುತುಪ್ಪನೇ ಇಲ್ಲ ಅಲ್ಲ ನೀವು ಪೆಟ್ಟಿಗೆ ಗಿರಾಕಿ ಅದೇ ಇಲ್ಲ ಜನರಿಗೆ ಡಿಮ್ಯಾಂಡ್ ಕಡಿಮೆ ಆಗ್ತೀಗ ಪ್ರಚಾರ ಗೊತ್ತಾದಲ್ಲೆಲ್ಲ ಉಪಯೋಗಿಸಿ ಯೋಚನೆ ಮಾಡ್ತಾರೆ ಆ ಕಡೆ ಹಿಂದ್ಗಡೆ ಕೂರ್ಲಕ್ಕ ಹೇಯ್ ವ್ಯೂವರ್ಸಿಗೆ ನೀನು ಅಂಟು ತೋರಿಸ್ತಲ್ಲ ಹಣ್ಣು ಮೇಲೆ ಓದಿತ್ತೀನಿ ಬಾಳೆಹಣ್ಣು ಜೋಬಲ್ಲಿ ಇಟ್ಕೊಂಡು ಓಡಾಡ್ತಾನೆ ಇದೇ ಗೇಟ್ ಇಲ್ಲಿ ಫ್ರಂಟ್ ಇದ್ರೊಳಗಡೆ ಹೋಗೋದು ಇಲ್ಲಿ ಇಲ್ಲಿ ಇದು ಚಿಮ್ನಿನಾ ಅದು ಇದು ಹೊಗೆ ಅಂತೀನಿ ಉಸಿರಾಡಕ್ಕೆ ಇದು ಚಿಮ್ನಿ ಬಾರಪ್ಪ ಬಾ ಮಹಾರಾಜ ಬಾ ₹1,00,000 ಸೇವ್ ಮಾಡಪ್ಪ ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ ಲಗಾಸು ನನ್ನ ತಂಗಿ ದನಕಾಯಿ BSc ಮಾಡಿಸ್ತಿರೋದು ಎಲ್ಲ ಹಾ ರೋಲಿಂಗು ಆದರೆ ಅವ್ರಿನ್ನು ಸ್ಟಾರ್ಟ್ ಮಾಡಲಲ್ಲ ಆಂಕರರ್ ಮಸಾಜ್ ಮಾಡಿಸ್ಕೊಂತವ್ರು ಇನ್ನು ಅದನ್ನು ಹಾಕೋಣ ಹಾಕಿಲ್ಲ ವಿಡಿಯೋ ಮಾಡೋ ನನ್ನ ಮುಖ ಎಲ್ಲ ಹಾಕ್ಬೇಡ ಪಡಿ ಇನ್ನು ಜೋರ್ ಪಡಿ ತಗೊಳ್ಳೇನಕ್ಕೆ ನೋಡಿ ಫ್ರೆಂಡ್ಸ್ ಇದು ನಮ್ಮ ಕಡೆ ಜೇನು ಪಡ್ಕಿದ್ದೀವಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ತೇಜಸ್ ಅಂತ ಇದನ್ನ ನಾವು ನೋಡಿದ್ರೆ ಅವನು ಸಖತ ಮಾಡ್ತಾನೆ ತೇಜಸ್ ಗೊತ್ತಾ ಏನ್ ತೇಜಸ್ ಏನ್ ಮಾಡ್ತಾನಪ್ಪ ಹಾಂ ಹೇಳಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಜೇನು ಪೆಟ್ಟಿಗೆ ಫ್ರೆಂಡ್ಸ್ ಇದ್ರೊಳಗಡೆ ಜೇನು ಹುಳ ಹಾಕ್ತೀವಿ ಫ್ರೆಂಡ್ಸ್ ನಿಂಗೆ ಶಕ್ತಿ ಇಲ್ಲ ಅಂತ ಆಯ್ತು ಹಾಂ ಹೇಳಿ ಬಾರೋ ಹೋಗೋಣ ಸರಿ ಅಲ್ಲ ನಮಗೆ ಆಂಕರಿಂಗ್ ಬೇಕಾ ನಂಗೂ ಜಾಗ ಗೊತ್ತಿಲ್ಲ ಅಲ್ಲೇ ತುಂಬಾ ದೂರ ಅಂತ ಅಲ್ಲಿ ಐ ಹ್ಯಾವ್ ಟು ಸೀ ದಟ್ ಅಂತಿಲ್ಲ ಒಂದು ಹೊಸ ಜೇನ್ ಪೆಟ್ಟಿಗೆ ತಂದಾರ ಬಿಸಿಲು ಜೋರದೆ ಆದ್ರೂ ಕೀಳಕ್ ಹೋಗೋಣ ಅಂತ ಮಾಡಿವಿ ಕೀಳೋದೊಂದಲ್ಲ ಕೂಡ್ಸ್ಕಿ ಬರ್ಬೇಕು ಸುಮ್ನೆ ಬಂದ್ರೆ ಆಗಲ್ಲ ಜೇನುಗಳ ಸಂಖ್ಯೆ ಬಹಳ ಕಡಿಮೆ ಆಗಿದೆ ಕಂಡದ ಇವತ್ತು ಎಂತಾರು ಒಂಚೂರು ಮಾಡೋಣ ಅಂತ ಇದೀವಿ ನೋಡೋಣ ಏನಾಗ್ತದೆ ಅಂತ ಬನ್ನಿ ಫ್ರೆಂಡ್ಸ್ ನೋಡೋಣ ಕಣಗಲಿಂದ ಅಖಿಲ್ ಅಂಡ್ ಟೀಮ್ ಕ್ಯಾಮರಾಮನ್ ಅಖಿಲ್ ಜೊತೆ ವಿಜಯ್ ಕುಮಾರ ಸಮರ್ಥ ಹೇಳ್ರ ಹೆಸರು ರಮೇಶ್ ನಾಯ್ಕರು ಗುರುಮೂರ್ತಿ ನಾಯ್ಕರು ನಮ್ಮ ಆಂಕರ್ ಯಾವ್ದೋ ಬೇರೆ ಹೆಸರು ಬಂತು ಮಧ್ಯದಲ್ಲಿ ಯಾವ್ದೋ ಬೇರೆ ಹೆಸರು ಬಂತು ಯಾರು ಇವ್ರಲ್ಲ ಅಣ್ಣ AK-47 ಪಿಕ್ಚರ್ ಅಲ್ಲಿ ಮಾಡಿದಾರಲ್ಲ ಉಗ್ರಗಾಮಿಗಳು ಅವರೇ ಇವರು ಅಷ್ಟೇ ಆಯ್ತು ಸ್ಟಾಪ್ ಆಯ್ತು ಮತ್ತೆ ಅಲ್ಲ ವಿಡಿಯೋ ತರ ಬರಲ್ಲ ಏ ಅಲ್ಲ ಸಮರ್ಥನ ಒಂದೇ ವಿಡಿಯೋದಲ್ಲಿ ಪೋಸ್ಟ್ ಮಾಡಕ್ಕಾಗಲ್ಲ ಇದೆಲ್ಲ ನೀನು ಈ ನೆಟ್ಕೊಂಡು ಹೋಗೋದನ್ನು ವಿಡಿಯೋ ಮಾಡಬೇಕು
ನೀವು ಡೋಂಟ್ ವೆರಿ ಮಾಡ್ಕೋಬೇಡಿ, ನಾವು ಹಿಡಿತೀವಿ. ಆಯ್ತು ಯಾಕೆ ಒಂದು ಹೊಡೆದ್ರೆ ಸಾಕತ್ತ ಒಂದು ಹೊಡೆಸ್ಕೊಂಡ್ರು ಸಾಕು. ಬುಡ್ಡಿ ಗಿಡ್ಡಿ ಏನಾದ್ರೆ ಮಾತ್ರ ಬಿಸ್ತಿರ್ ಕಾಯಿಸ್ತದೆ. ಆಫೀಸಿಗೆ ಹೋಗೋದೇ ಬೇಡ. ಈಗ ಈಚೆ ಕಡೆ ಇವತ್ತು ಹೊಡೆದ್ರೆ ಸಕ್ಕತ್ 2 ಕೊಂಬ್ ಬಂದಂಗೆ ಆಗ್ತದೆ. ಏನು ರಮೇಶ್ ನಾಯ್ಕ ಆಕ್ಟಿವ್ ಸೈಡ್ ಓದ್ತಿದ್ರಾ? ಏನು ಆಚೆ ಸೈಡ್ ಓದ್ತಿದ್ದೀರಾ? ಹೇಳಲ್ಲೇ ಹೋಗ್ಬೇಕಾ? ಇಟ್ಲಪ್ಪ ಇದು ಹಸಿನಕಾಯಿ ಬರಲ್ಲ ಇದಕ್ಕೆ ಬರಲೇ ಇಲ್ಲ. ಭಾಳ ಲೇಟ್ ಆಗ್ಯಾವಲ್ಲ. ಇನ್ನು ಸಿದ್ರೆ ಯಾವ ಬೆಳಿಲ್ಲ. ಒಳ್ಳೆ ಮಜಾ ಹಣ್ಣು ಮಾತ್ರ ಇದು. ಇದನ್ನ ಎಲ್ಲ ಒಳಗೆ ಹೋದ ಬರ್ತೀನಿ ಅಂತ ಅವಲ್ಲ. ಹತ್ಕೊ ಹೋಗದೆ ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಅಯ್ಯ ಅಪ್ಪ ಕೈಲಾಗಿ ಇನ್ನೊಂದ್ಸತಿ ಅಲ್ಲ ವಿಜಯ್, ಈಗ ಹೋಗಿ ನೋಡಿದ್ರೆ ಯಾರು ಕಿತ್ತು ಹೋಗಿದ್ರ ಜಾಗಕ್ಕೆ ಹೊಡ್ಕೊತ ವಾಪಸ್ ಬನ್ನಿ ಅನ್ಸಾರ. ಈ ಮರ ಮಾವಿನ ಹಣ್ಣು ಆಗ್ಲಪ್ಪ. ಎರಡು ಅದು ಕಾದ ಇನ್ನೇ ಹಿಂದ್ಗಡೆ ಬಂದ ಬಾವು ಬರಲ್ಲ ಇನ್ನು. ಅವರು ಅವಿನ ಜೊತೆ ಅಂತ ನಾನು ಮಗ ಎದ್ದು ಹೋಯ್ತು. ಅವನು ಉಲ್ಟದವನು ರೆಕಾರ್ಡ್ ಆಗಿದೆ. ನಡಿಯಾಕೆ ಬರಲ್ಲ ಯಾಕಡ? ಊರ್ ಬಿಟ್ಟು ಬಾರ್ ದಿನ ಆದ್ರೆ ಊರನ್ನ ಮರೆಯಕ್ಕಾಗ್ತದ ನಮ್ಮರೆ ನಡೆಯೋದು ಬಿಡಕ್ಕಾಗುತ್ತೆ. ಎಂತ ರಾತ್ರಿ ಕುಡ್ದಿದೆ ಅಂತ ಮಾಡಿ ಎಂತ ಕತೆ? ಅಲ್ಲ ಕೇಳಕ್ಕೆ ಅದು ಚೆನ್ನಾಗತ್ತದ ಕ್ಲಿಪ್ಪಿಂಗ್ ಅಂದ್ರೆ. ನಮಗೆ ಕಂಟೆಂಟ್ ಬೇಕು, ಕಂಟೆಂಟ್ ಇರಬೇಕು ಮಾವ. ರಸ್ತೆನಲ್ಲಿ ಎಲ್ಲ ಮೇಲ್ಗಿರ್ತಿದ್ರು. ಈ ಅಪ್ಪಾಜಿ ಕಾಳು ತರ್ತಿ ಗೊತ್ತಾಗ ಏನು ನಾಯಿ ಹೋಗಲಿ ಅಂತ ಯಾರೇ ಹೊರಗಡೆ ಪೂರ ಅಲ್ಲ ಬಂದರೆ ಒಳ್ಳೇದಿತ್ತು. ನಮಗೆ ಕಂಟೆಂಟ್ ಮುಖ್ಯ. ಒಂದೆರಡು ಕಿರಿಕಾದರೆ ಆಗಲಿ. ಕಾಡಾಗಲಿ ಭಯಂಕರ ರಕ್ತಪಾತ, ಕಾಡಿನಲ್ಲೇ ಹುಡುಗರು ಹೊಡೆದಾಡಿದ್ದಾರೆ. ಇಂಥ ರೋಚಕ ಕಥೆಗಳಿಗಾಗಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಈಗಲೇ ಹೇಳ್ಬಿಡ, ಒಳ್ಳೆ ಟೈಮ್. ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ ಹೆಸರೇನಾ? ನಾಟಿ ವೈನ್ಸ್. ನಾಟಿ ವೈನ್ಸ್. ಅದು ಹಂಗೆ ಹೊಲ್ದು ಹೋಗ್ಬೇಕು. ನಿಮ್ಲು ಅದಾವ ಕಣೋ ಎಲ್ಲ ಹತ್ತನ ಹೋಲ್ ಬಿಟ್ಟು
ಜಾಗನೂ ಮಾಡ್ತಾರೆ ಜೇನು ಹುಡುಕಿದ್ದು ಅದು ಬಂದಿದ್ದ. ನೀರು ಸರ್ ಅಲ್ಲ ಹೆಬ್ಬಾವು ಸ್ಪಾಟ್ ಇನ್ಸ್ಪೆಕ್ಷನ್ ಸಿಗ್ತಾ ಹೋತು ಇವತ್ತಿಗೆ ಇಲ್ಲಿನ ಜೇನು ಕೀಳು ಕಾರ್ಯಕ್ರಮ ಮುಗಿದಿದೆ. ಮೊದಲೇ ಯಾರ ಕನ್ನ ಹಾಕ್ಯಾರ. ಇಷ್ಟ ಜನಗೆ ಜಾಗ ಕುರುಹು ಉಳಿದಿದೆ. ಅಖಿಲ ಕುರುಹು ಇದೆ ಜೇನು ಇದ್ದಕ್ಕೆ. ಆಯ್ತಾ ನಾನು ಹೇಳ್ದೆ ಅಲ್ಲ ಆಗಲ್ಲ ಅಂತ. ಮೊನ್ನೆ ಹೇಳಿದ್ದೀನ ಅಂದ್ರೆ ಎಂತಕ್ಕೆ ಅವತ್ತು ಕಾಸು ಒತ್ತಡ ಆಯ್ತಾ? ಹಾಂ ಅವತ್ತು ಬಂದರೆ ಆತಿತ್ತು. ಯಾರು ನಮ್ಮನೆ ಯಾರೇ ಭಾರಿ ಕಷ್ಟ. ಸುಮ್ಮನೆ ಎಲ್ಲ ಸರಿ ಮಾಡ್ತಿದ್ದು, ಭಾರಿ ಕಷ್ಟ. ಸುಮ್ಮನೆ ಎಲ್ಲ ಸರಿ ಮಾಡ್ತಿದ್ದು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ ನೀನು. ನಾವೇನೋ ಈ ಕಲಬೆರಕೆ ತುಪ್ಪ ತಿನ್ನೋದು ಬೇಡ ಅಂತೇಳಿ ಇಲ್ಲೇನೋ ಸಿಕ್ಕರೆ ಈಗ ಮೊನ್ನೆ ಇದಾದ್ಮೇಲಂತೂ ಎಲ್ಲಿ ತುಪ್ಪ ತೊರಕೆ ಆಗುತ್ತೆ ಈಗ. ನಾನು 6 ಊಟ ಹೇಳಿ ಇರು ಅಲ್ಲ ಅಂತ ಹೇಳಿದೆ ಮನೆ ಕಿತ್ತಲ್ಲಿ. ಅದರಲ್ಲಿ ಒಂದು ಇವರೆಲ್ಲ ಕಾಣಲ್ಲ ನಾನು ತಪ್ಪುತ್ತೆ ಅಂತಕ್ಕಂಥ ಇದೇ ಜಾಗನ ಮುರುಮರ ಬುಡನೇ ಅಂದಿನಿ ಆತ್ಲೆ ಹೋಗ್ಲಿ ಹೋಗ್ತಾ ಇದೇ ಬಿಡಿ. ಇಲ್ಲೆಲ್ಲ ಯಾರು ಬರ್ತದೆ ಕೂಡ ಹಾಗೆ ಗೊತ್ತಾ ಡ್ಯಾನ್ಸ್ ಒಳ್ಳೆ ಕಂಟೆಂಟ್ ಸಿಕ್ತು ಕಣ. ಕಂಟೆಂಟ್ ಒಳ್ಳೆ ಜೇನು ಹುಳ ಕಚ್ಚಿದ್ರು ತೊಂದ್ರೆ ಇಲ್ಲ. ಕಚ್ಚಿಸ್ಕೊಳ್ಳ ಇಲ್ಲ ಇಲ್ಲ ಅಲ್ಲೇ ಬರ ಇಲ್ಲೇ ಬರ ಇಲ್ಲ ಎಲ್ಲ ಹತ್ತಿರ ಅಲ್ಲೇ ಅದ ಹೋಗುವ. ಹಾಗೇ ಹೋತಾ ಕಾಲು ತುಂಬ ಕಚ್ಚ. ಜೇನು ಕೀಳಕ್ ಬಂದು ಕಟ್ಟಿರುವೆ ಕಚ್ಚಿಸ್ಕೊಂಡು ವೀರ ಬಂದಂಗ ಆಗ್ತಾ ಇದೆ. ಬಿಟ್ಬಿಡ್ರೆ ಏನ್ ಮಜಾ ಆಗ್ತದೆ ಗೊತ್ತಾ? ಕಚ್ಚಿಸ್ಕೊಂಡೇ ನೋಡ್ಬೇಕು ಯಾವ ತರ ಆಗ್ತದೆ ಅಂದ್ರೆ ಇಲ್ಲಿ ನೋಡಿ. ಅಯ್ಯೋ ನಿನಗಾವಾದ್ರೂ ಕಚ್ಚಬಾರ್ದ, ಹೇಳಾದ್ರೂ ಕೊಟ್ಕಬಾರ್ದ. ಬಿಟ್ಬಿಡ್ರೆ ನಿಮ್ಮನೆ ಯಾವ ತರ ಆಗ್ತದೆ, ಯಾವ ತರ ನಿಂಗೂ ಕಚ್ಚೆ ಹೋಯ್ತಲ್ವಾ? ಅಲ್ಲ ಚೂರ್ ಮೇಲೆ ಬಿಟ್ಟುಕೊಂಡಿದ್ರೆ ಇನ್ನೂ ಅನುಕೂಲ ಆಗ್ತಿತ್ತು. ಇನ್ನೂ ಜಾಸ್ತಿ. ಇದು ಬೇಸಿಕಲಿ ತುಡುವೆ ಜೀನ್ ಕೇಳೋದಕ್ಕೆ ಹಿಂಗೇನೆ ನಾವು ಹೋಗ್ತಿದ್ವಿ ಹಿಂದೆ ಎಲ್ಲ, ಆಯಿತಾ. ಆದರೆ ಈಗ ಭಾರಿ ಅಪರೂಪ ಆಗಿದೆ ಅದು. ಚಿಕ್ಕಪ್ಪ ಎಲ್ಲ ಒಂದು ನೋಡಿದ್ರಂತೆ, ಕೂಡಿಸ್ಕೊಂಡು ಹೋಗೋಣ ಅಂತ ಪೆಟ್ಟಿಗೆನೇ ತಗೊಂಡು ಬಂದಿದ್ವಿ. ಆದರೆ ಈ ಬೆಂಗಳೂರು ಹುಡುಗರನ್ನೆಲ್ಲ ಕರ್ಕೊಂಬಂದಿದ್ದು ಏನು ಪ್ರಯೋಜನ ಆಗಲ್ಲ. ನೋಡಿ ಇದೇ ಹುತ್ತದಲ್ಲಿ, ಹಿಂಗಿದ್ದೇ ಹುತ್ತದಲ್ಲಿ ಇರುತ್ತೆ ಬುಡದಲ್ಲಿ. ಚಿಕ್ಕಂದ್ರಲ್ಲಿ ನಾವು ಹಿಂಗಿದ್ದೆ ಹುತ್ತದಲ್ಲೆಲ್ಲ ಕಿತ್ತು ಮಾಡಿ. ಆದರೆ ಒಳ್ಳೆ ಡಾಕ್ಯುಮೆಂಟ್ ಮಾಡ್ಬೋದಾಗಿತ್ತು. ನಮಗೆ ಜೇನುತುಪ್ಪ ತಗೊಂಡೋಗೋದಕ್ಕಿಂತ ಹೆಚ್ಚಿಗೆ ಪೆಟ್ಟಿಗೆ ಕೂಡಿಸಿ ಒಂದು ಜೇನು ಕುಟುಂಬ ಸಾಕೋ ಎಲ್ಲ ಪ್ಲ್ಯಾನ್ ಇತ್ತು. ಇದು ನೋಡಿ ಮರಿ ಮೊಟ್ಟೆ ಎಲ್ಲ ವೇಸ್ಟ್ ಆಗಿದೆ. ಅಂದರೆ ಏನಾಗುತ್ತೆ ಅಂದರೆ ಮಳೆಗಿನ ಮೊದಲು ಒಂದೊಂದು ಸಾರಿ ಏನಿರ್ತಾರೆ ತುಪ್ಪ ಇರಲ್ಲ, ಬರೀ ಮರಿ ಮೊಟ್ಟೆನೇ ಜಾಸ್ತಿ ಇರುತ್ತೆ ಪಾಪ. ಅಂದರೆ ಆ ಜೇನು ಕುಟುಂಬನೂ ಹೆಚ್ಚಿಗೆ ದೊಡ್ಡದು ಮಾಡ್ಕೊಳಕ್ಕಾಗಲ್ಲ. ಅದು
ಏನಾಗ್ತಂದ್ರೆ ನಾಯಿ ಬಾರಿ ಮೂಸ್ ಅಂತದೆ. ಇದೆಲ್ಲ ಅಂದರೆ ಆ ಹಲ್ಲೆನ ಬಿಟ್ಟೋಗಿರೋದು, ಅದು ತೆಗಿಯೋಕ್ಕಾಗ್ದು ಕಲ್ಲು ಹಾಕಿಡ್ಲಾ. ಇದೀಗ ಅಂದರೆ ಈ ಕಲ್ಲನ್ನು ಹಿಂಗೆ ಈ ಗುದ್ದಿ ಹಿಂಗೆ ವಾಪಸ್ ಹಾಕಿಡ್ಬೋದು. ಇದೇನಾಗ್ತಂದ್ರೆ ನೆಕ್ಸ್ಟ್ ಇಯರ್ ಈ ಮಳೆಗಾಲ ಕಳೆದ್ಮೇಲೆ ಜೇನು ಬಂದರೆ ಮತ್ತಿಲ್ಲೇ ಸೇರ್ಕೊಳತ್ತೆ. ಈ ಹೋಲ್ ಚೆನ್ನಾಗಿದ್ದರೆ ಅದಕ್ಕೆ ಸೇರ್ಕೊಳತ್ತೆ. ಹಿಂಗೆ ಕತೆ. ಇವನಿಗೇನೋ ಗಾದೆ ನೆನಪಾಯಿದೆ. ಹೇಳ ಗಾದೆ ಹೇಳ. ಆಡ ಇಕ್ಲಿಗೆ ಮದುವೆ ಮಾಡಿದ್ರೆ ಏನಾಗಿತ್ತು ಅಂತ ಅಂದರೆ ಎಂಥರಾಗಲಿ ಜೇನು ನೋಡೋಕೆ ಬಂದು ಇಲ್ಲಿ ಇನ್ನೊಂದು ವಿಚಾರ ಹೇಳ್ಬೇಡ. ಮುರುಗನ್ ಹುಳಿ ಅಂತ ಹೇಳ್ಬಿಟ್ಟು ಇದು ಏನು ಮೀನು ಪಲ್ಯಕ್ಕೆ ಎಲ್ಲ ತುಂಬಾ ಉಪಯೋಗಿಸ್ತಾರೆ. ನಾನ್ ವೆಜ್ಜಿಗೆ ಜಾಸ್ತಿ, ಸ್ಪೆಷಲಿ ಕೇರಳಕ್ಕೆ ಹೋಗುತ್ತೆ. ಆಮೇಲೆ ಇವಾಗ ಇದನ್ನ ನೋಡಿ ಕಾಯಿ ಕಾಣ್ತಿದ್ಯಾ, ಸಖತ್ ಇನ್ನು ದೊಡ್ಡದಾಗುತ್ತೆ. ಇದನ್ನೂ ಅಷ್ಟೇ ಕೊಯ್ದು ಮಾಡಿ ಒಣಗಿಸಿ ಒಳ್ಳೆ ಸ್ಮೋಕಿ ಫ್ಲೇವರ್ ಮಾಡಿ ಕೆಜಿಗೆ ಮಾಡ್ತಾರೆ. ಎಷ್ಟದು? ಕೆಜಿ ಒಂದು 80 ರೂಪಾಯಿ ಅದೇ. ಈಗ ಎಕನಾಮಿಕಲಿ ಕೂಡ ಪೊಟೆನ್ಷಿಯಲ್ ಆಗಿರ್ತದೆ. ಮೇಲೆಲ್ಲ ಒಂದು ಈಗ ಹೊಟ್ಟೆ ಇತ್ತಲ್ಲ ನೋಡಿ ನಡೀರಿ ಜೇನು ಶಿಕಾರಿ ಕತೆ ಹಿಂಗೆ ಆಗ್ತಿವೆ. ಇದ್ರೆ ಒಂದು ಕೊಚ್ಚ ಹಾಕಿ ಕಾಣ್ತದೆ. ಬೇಡ ಓದಿ ಬಿಡ, ಯಾಕೆ ಕೊಡ್ತೀಯ? ಚಿಟ್ಟೆ ಹಾಕೋದು, ಚಿಟ್ಟೆಯಾಗಿ ಹಾರ ಕಡಿ ಇದು ಮರವರ್ಲೆ ಇದು ಮೀನು ಚೆನ್ನಾಗುತ್ತಾ? ಇದು ಇವರೆಲ್ಲ ಪ್ರಕಾಶ್ ಅಣ್ಣ ಮೀನು ಬಿಟ್ಟಾರಂತೆ ಕೆರೆಗೆ. ಫುಡ್ಡಿಗೆಲ್ಲ ಭಾರಿ ಬೆಸ್ಟ್ ಆಗ್ತದಲ್ಲ. ಏನು ಎಡಿ ಇದೆಯಲ್ಲ ನೀರು ತೊಗೊಂಡೋಗಿ ಜಜ್ತಾರೆ. ಹೌದೌದು. ಕೆಳಗಡೆಯಿಂದ ಚಿಟ್ಟೆ ಹಾರ್ತದೆ, ಮರಿ ಕಾಣ್ತಿಲ್ಲ. ಮರವರ್ಲಿ ಅದೆಂತ ಮರ? ಬೈನೆ ಮರ ಕೊಟ್ಟದೆ ಹಂಗ ಮರುತ್ತವ. ಟೈಮ್ ಆಯ್ತು, ಸಾಂಗ್ ಮುಗಿಸ್ಬಿಡೋಣ. ಕೊನೆಯದಾಗ ಒಂದು ಸ್ಲೋಗನ್ ಹೇಳಿ ಬಸ್ಸು. ಅಂತ ರಾಗ್ಯವ ಅಂತ ನೋಡ್ತೀವ, ಅವಿನ ಅಂತೂ ನೋಡ್ ಮರ್ಯ. ಇಲ್ಲ ಈ ಮರದಲ್ಲಿ ಬೆಳಿಲ್ಲ, ಇಲ್ಲೂ ಬೆಳಿಲ್ಲ ಅಂತೀಯ. ಒಂದು ಹಲಸಿನ ಹಣ್ಣಾರು ಸಿಕ್ಕಿದ್ರೆ ಮರೆ ಜೇನಿನ ಕತೆ ಅಂತೂ ಹೊಟ್ಟೆ ಹೋತಲ್ಲ. ಒಂದು ಹಲಸಿನ ನಾರು ಸಿಕ್ಕಿದ್ರೆ ಬಾರಿ ಕಾಯಿ ಬಂದವೆ. ಬಟ್ ಏನ್ ಇದನ್ನೇ ತಿನ್ನಕ್ಕಾಗಲ್ಲ, ಇದು ಬಿಡುವ ಮಾರೆ, ಬಾಯೆಲ್ಲ ಚುರು 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 ಅಂತ ಇದು ಮಂಗ ತಿನ್ನದ್ಲ ಕಣ ನೆಟ್ಟಿಗೆ. ಮಂಗ ತಿನ್ನದ್ಲ ಬಿಳುನಣ್ಣು. ಇದನ್ನೇ ರೋಡ್ ಬದಿ ಇಟ್ಕೊಂಡು ಮಾರ್ತಾರೆ. ಅಲ್ಲ ಈ ಪೂರ ಇಂಥವೇ ಇಂಥವನ್ನೇ ಮಾರೋದು. ತಗೊಂಡೋದ ಪಾಪ ಕೊಯ್ದು ನಾವು ಯಾರಿಗಾರು ದಾನ ಕೊಡಕ್ಕೂ ಯೋಚನೆ ಮಾಡ್ತಿದ್ವಿ. ಹಿಂಗಿದ್ದು ಒಳ್ಳೇದಿಲ್ಲ ಬೇಡ ತಗೊಂಡೋಗ್ಬಿಡಿ ಅಂತ ಹೇಳಿ ಬರ ಇಲ್ಲೇ ಬನ್ನಿ ಯಾರೇ ಬಂದ್ರಿ? ಬನ್ನಿ ಬೇಗ ಬೇಗ ಬೇಗ. ನಾವಿರೋದು ಹೀಗೆ, ಅರೆ ನೋಡಿ ಸ್ವಾಮಿ, ನಾವಿರೋದು ಹೀಗೆ.